ಕರ್ನಾಟಕ ನಮಸ್ಕಾರ. ಕೆಸೆಟ್ 2026 ಮೊದಲನೇ ಪತ್ರಿಕೆ 4ನೇ ಚಾಪ್ಟರ್ ಹೈಯರ್ 4ನೇ ಚಾಪ್ಟರ್ ಕಮ್ಯುನಿಕೇಶನ್ ಸಂವಹನ. ಈ ಘಟಕದ ಆಧಾರಿತವಾಗಿರುವಂತಹ 100 ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಇಲ್ಲಿ ಒಂದು ಸಂಕಲ್ಪನೆ ಇದೆ. ಕನ್ವರ್ಜೆನ್ಸ್. ಕನ್ವರ್ಜೆನ್ಸ್ ಎಂದರೆ ಏನು? ಕನ್ವರ್ಜೆನ್ಸ್ ಅಂದರೆ ಒಗ್ಗೂಡುವಿಕೆ, ಒಂದಾಗುವುದು. The coming together of computing, telecommunication and media in a digital environment is technically known as convergence. ತಾಂತ್ರಿಕ ಕ್ಷೇತ್ರದಲ್ಲಿ ಕಂಪ್ಯೂಟರ್ಗಳು, ಮೀಡಿಯಾದ ವಿವಿಧ ಘಟಕಗಳು ಮತ್ತು ಟೆಲಿಕಾಮ್ಯುನಿಕೇಶನ್ದ ಘಟಕಗಳು ಒಂದು ಕಡೆಗೆ ಸೇರಿದರೆ ಆ ಒಂದು ಕಡೆ ಸೇರಿದ ಭಾಗಕ್ಕೆ ಕನ್ವರ್ಜೆನ್ಸ್ ಎಂದು ಕರೆಯುತ್ತಾರೆ. ಇಲ್ಲಿ ಅನಲಾಗ್ ಮೀಡಿಯಾ ಇದೊಂದು ಶಬ್ದ ಇದೆ. ಅನಲಾಗ್ ಮೀಡಿಯಾ ಇದೊಂದು ಟರ್ಮ್ ಇದೆ. ಈ ಅನಲಾಗ್ ಮೀಡಿಯಾ ಟರ್ಮ್ ಇದು ಒರಿಜಿನಲಿ ಡಿರೈವ್ಡ್ ಫ್ರಮ್ ಆಡಿಯೋ ರಿಕಾರ್ಡಿಂಗ್. ಆಡಿಯೋ ರಿಕಾರ್ಡಿಂಗ್ ನಾವು ಫೋನ್ ನೋಡೋ ಮಾತಾಡೋಕೆ ಫೋನ್ ರಿಕಾರ್ಡಿಂಗ್ ಆಗ್ತದೆ ನೋಡ್ರಿ. ಅಥವಾ ಮಾತಾಡುವಾಗ ಅದನ್ನು ರಿಕಾರ್ಡಿಂಗ್, ನೀವು ಮಾತಾಡುವಾಗ ನಾನು ರಿಕಾರ್ಡಿಂಗ್ ಮಾಡ್ಕೋತೀನಿ ರೀ. ಅಥವಾ ಲೆಕ್ಚರ್ ಹೇಳುವಾಗ ಲೆಕ್ಚರ್ನ ರಿಕಾರ್ಡಿಂಗ್ ಮಾಡೋದು. ಆಡಿಯೋ ರಿಕಾರ್ಡಿಂಗ್ ಇದರ ಸಹಾಯದಿಂದ ಅನಲಾಗ್ ಮೀಡಿಯಾ ಶಬ್ದವು ಉತ್ಪತ್ತಿಯಾಗಿದೆ. ಫಾಲ್ಸ್ ಕಾನ್ಶಿಯಸ್ನೆಸ್. ಫಾಲ್ಸ್ ಅಂದ್ರೆ ತಪ್ಪು, ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ. ಬಿಲೀಫ್ ದಟ್ ಪೀಪಲ್ ಆರ್ ಡ್ಯೂಪ್ಡ್ ಇನ್ ಟು ಬ್ಲೈಂಡ್ಲಿ ಅಕ್ಸೆಪ್ಟಿಂಗ್ ದ ಪ್ರಿವೇಲಿಂಗ್ ಐಡಿಯಾಲಜಿ. ಒಂದು ಸಿದ್ಧಾಂತವನ್ನು ತಪ್ಪಾಗಿ ಸ್ವೀಕಾರ ಮಾಡುವುದಕ್ಕೆ ಅಥವಾ ತಪ್ಪು ಸಿದ್ಧಾಂತವನ್ನು ಸ್ವೀಕಾರ ಮಾಡುವುದಕ್ಕೆ ಫಾಲ್ಸ್ ಕಾನ್ಶಿಯಸ್ನೆಸ್ ಎಂದು ಕರೆಯುತ್ತಾರೆ. ಕಮ್ಯುನಿಕೇಶನ್ ಪ್ರೊಫೆಷನಲ್. ಸಂವಹನಕ್ಕೆ ಸಂಬಂಧಪಟ್ಟಂತ ಪ್ರೊಫೆಷನಲ್ಸ್ಗಳು ಯಾವ? ಒಂದು ಜರ್ನಲಿಸ್ಟ್ ಹಾಗೂ ಅಡ್ವರ್ಟೈಸರ್. ಇನ್ನು ಅನೇಕದವರು. ಇವೆರಡು ಇದಕ್ಕೆ ಸಂಬಂಧಪಟ್ಟಿದೆ. ಕಮ್ಯುನಿಕೇಶನ್ ಟೆಕ್ನಾಲಜಿ. ಸ್ಮಾರ್ಟ್ ಫೋನ್ ಮತ್ತು ಇಮೇಲ್ ಕಮ್ಯುನಿಕೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿವೆ. ಕಮ್ಯುನಿಕೇಶನ್ ಮೀಡಿಯಾದ ಭಾಗಗಳು ಯಾವುದು? ರೇಡಿಯೋ ಮತ್ತು ಟಿವಿ. ಇಲ್ಲಿ ಮೀಡಿಯಾ ಆರ್ಗನೈಸೇಷನ್, ಮೀಡಿಯಾದ ಒಂದು ಸಂಘಟನೆಗಳದವ್ರಿ. RNI, PCI, ABC ಇವೆಲ್ಲ ಸಂಸ್ಥೆಗಳು ಮೀಡಿಯಾ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿವೆ. ಇನ್ನು ABC ಎಂದರೆ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್. ನಮ್ಮ ದೇಶದೊಳಗೆ ಏನು ನ್ಯೂಸ್ ಪತ್ರಿಕೆಗಳು, ಅತಿ ಹೆಚ್ಚು ನ್ಯೂಸ್ ಪತ್ರಿಕೆ ಮಾರಾಟ ಯಾವುದಾಗ್ತದೆ, ಎಷ್ಟಾಗ್ತದೆ ಅನ್ನುವ ಅಂಕಿ ಸಂಖ್ಯೆಗಳು ABCಯ ಕಡೆಗೆ ಇರುತ್ತದೆ. ಈ ಕರ್ನಾಟಕದೊಳಗೆ ಪ್ರಜಾವಾಣಿ ಎಷ್ಟು, ಸಂಯುಕ್ತ ಕರ್ನಾಟಕ ಎಷ್ಟು, ಉದಯವಾಣಿ ಎಷ್ಟು, ವಿಜಯವಾಣಿ ಎಷ್ಟು, ಯಾವುದು ಪತ್ರಿಕೆ ಅತಿ ಹೆಚ್ಚು ಮಾರಾಟವಾಗುತ್ತದೆ, ಹೆಚ್ಚು ಓದುಗರ ಸಂಖ್ಯೆ ಯಾವ ಪತ್ರಿಕೆ ಇದೆ ಅನ್ನೋದು ಇವರು ಲೆಕ್ಕ ಮಾಡಿ ಹೇಳುತ್ತಾರೆ. RNI ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ ಫಾರ್ ಇಂಡಿಯಾ. ಎಲ್ಲ ನ್ಯೂಸ್ ಪೇಪರ್ದವರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. PCI ದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತ ಸರ್ಕಾರ ಸ್ಥಾಪನೆ ಮಾಡಿದ ಇದೊಂದು ಕೌನ್ಸಿಲ್ ಇದೆ. ಮೊದಲನೇ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷ ಯಾರು ಹೇಳ್ರಿ? ಫಸ್ಟ್ ಅಧ್ಯಕ್ಷರು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಯಾರು? ಯಾರ್ರಿ? ಏನಂದ್ರಿ? ಹೌದೌದೌದು. ಯಾರು? GS ರಾಜ್ಯಾಧ್ಯಕ್ಷ. ಅವರು ನ್ಯಾಯಾಧೀಶರದಾರ. ಹೇಳಿದ್ರಿ ನೈಗೆ ಹೇಳಿದ್ರಲ್ರಿ, ನೈಗೆ ಹೇಳಿದ್ರಿ ಹಿಂಗೆ ಕೇಳಿಸ್ತದಕ್ಕೆ ಕೇಳಿದವ್ರಿಗೆ. ಯೂಸಿಂಗ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ as a beginning of dynamic pattern of ideas is referred to as mind mapping. ಮೈಂಡ್ ಮ್ಯಾಪಿಂಗ್ ಇದು ಕ್ಲಾಸ್ ರೂಮ್ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಿದೆ. ಇಲ್ಲಿ ಒಂದು ಕ್ಲಾಸ್ ರೂಮ್ದೊಳಗೆ ಯಾವ ಕನ್ಸೆಪ್ಟ್ ಅನ್ನು ಹೇಳಿರ್ತಾರೆ ಅದನ್ನು ನಾವು ಮೈಂಡ್ದೊಳಗೆ ಪ್ಲಾನಿಂಗ್ ಮಾಡುತ್ತೇವೆ. ಇದು ಹೀಗದ. ಮೈಂಡ್ ಮ್ಯಾಪಿಂಗ್. ದ ಪೀಪಲ್ಸ್ ಕ್ರೋನಿಕಲ್ ಅನ್ನುವ ನ್ಯೂಸ್ ಪೇಪರ್ ಮಣಿಪುರ್ ರಾಜ್ಯದಲ್ಲಿ ಪಬ್ಲಿಷ್ ಆಗುತ್ತದೆ. ಟಿವಿ ಚಾನಲ್ಸ್ ವಿಶೇಷವಾಗಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟದ್ದು ಏಕಲವ್ಯ. ಇನ್ನು RK ಲಕ್ಷ್ಮಣ್ ಇವರು ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೆಲವೊಂದು ಇದು ಬರೀತಿದ್ರು. ಅವರು ಯಾವುದು ಪೊಲಿಟಿಕಲ್ ಕಾರ್ಟೂನ್ಗಳನ್ನು ಬರೀತಿದ್ರು. ಜೇಮ್ಸ್ ಹಿಕ್ಕಿ ಅವರು ಬೆಂಗಾಲ್ ಗೆಜೆಟ್ ಈ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದಾರೆ. ಎಷ್ಟನೇ ಇಶ್ಯೂದೊಳಗ್ರಿ? 1780. ಯಾವ ದಿನಾಂಕ? 29 ಜನವರಿ. ಪ್ರೆಸ್ ಡೇ
ಆಫ್ ಇಂಡಿಯಾ ಎಂದು ಯಾವ ದಿನವೊಂದು ನಾವು ಆಚರಣೆ ಮಾಡ್ತೀವಿ? 29 ಜನವರಿ. ಬೆಂಗಾಲ್ ಗೆಜೆಟ್ ಇದನ್ನ ಇನ್ನೊಂದು ಹೆಸರು ಏನ್ರಿ? ದ ಒರಿಜಿನಲ್ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್. ಸೊ ಈ ರೀತಿಯಾಗಿ ನಾನು ನಿಮಗೆ ಪ್ರಮುಖ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳು ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದೇನೆ. ಇನ್ನು ಈ ಎಲ್ಲ ಕನ್ಸೆಪ್ಟ್ಗಳನ್ನು ತಾವು ನೋಟ್ಬುಕ್ದಲ್ಲಿ ಬರೆದು ಇದನ್ನ ಓದಿ ಇದನ್ನ ತಲೆಯೊಳಗೆ ಇಡಬೇಕು. ಇದ್ರ ಜೊತೆಗೆ ಸಾಧ್ಯವಾದರೆ ಅನ್ನೋದಕ್ಕಿಂತ ದಯವಿಟ್ಟು ಅಲ್ಲಿಗತ್ತೀನ್ರಿ ನಾನು ನಿಮಗೆ ಇದ್ರದ್ದು ಸರ್ ಎಷ್ಟು ಬಾರಿ ನೀವು ಬರೀ ಬುಕ್ಕದ ಬಗ್ಗೆನೇ ಹೇಳ್ತಾ ಇದ್ದೀರಲ್ಲ, ಬುಕ್ಕದ ಬಗ್ಗೆ ತಮ್ಮ ಒಂದೊಂದ್ಸಲ ಒಳ್ಳೆಯದನ್ನ ಸಾಕಷ್ಟು ಬಾರಿ ಹೇಳಬೇಕಾಗ್ತದೆ ರೀ. ಅವಾಗ ಹುಡುಗರಿಗೆ ಅರ್ಥ ಆಗ್ತೈತಿ, ನಿಮ್ಗೆಲ್ಲರಿಗೆ ಅರ್ಥ ಆಗೋದು. ಇದು ಒಂದು ಕ್ವಶನ್ ಬ್ಯಾಂಕ್ ಇದೆ. ಈ ಕ್ವಶನ್ ಬ್ಯಾಂಕನ್ನು ತಾವು ರೆಫರ್ ಮಾಡಬೇಕು. ಈ ಬುಕ್ದೊಳಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ್ರಿ, ಇದು ಕೂಡ ತಾವು ರೆಫರ್ ಮಾಡಬೇಕು. ಆಮೇಲೆ ಇದು ಕೂಡ ತಾವು ರೆಫರ್ ಮಾಡಬೇಕು. ಇಂಗ್ಲಿಷ್ ಮೀಡಿಯಂ ಓದುವಂಥ ವಿದ್ಯಾರ್ಥಿ ಮಿತ್ರರು ಇವು 3 ಬುಕ್ಕನ್ನು ಪ್ಲೀಸ್ ಅಲ್ಲಿಗತ್ತೀನ್ರಿ ನಾನು ನಿಮಗೆ ಕೈ ಮುಗಿದು ವಿನಂತಿ. ಹೌದು, ಕೈ ಮುಗಿದು ವಿನಂತಿ ಅಂದ್ರೆ ಏನ್ರಿ? ಇದರದ್ದು ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ದಯವಿಟ್ಟು ಈ 3 ಬುಕ್ಕನ್ನು ಪ್ಲೀಸ್ ನೀವು ರೆಫರ್ ಮಾಡಲೇಬೇಕು. ನಿಮಗೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತದೆ ಇದ್ರ ವ್ಯಾಲ್ಯೂ ಏನಿದೆ ಅಂತೇಳಿ. ಆಮೇಲೆ ಕನ್ನಡ ಮೀಡಿಯಂ ಇರುವಂಥ ವಿದ್ಯಾರ್ಥಿ ಮಿತ್ರರು ಇವು 2 ಬುಕ್ಕನ್ನು ಈಗ ಪ್ರೆಸೆಂಟ್ ಇವು 2 ಬುಕ್ಕನ್ನು ಓದ್ರಿ. ಆಮೇಲೆ ನೆಕ್ಸ್ಟ್ ಒಂದು 15 ದಿವಸದ ನಂತರ ಸಂಪುಟ 2, ಸಂಪುಟ 3, ಸಂಪುಟ 4 ಬುಕ್ ನಂದು ಬರೋದಿದೆ. ಆ ಬುಕ್ದೊಳಗಿಂದ ಈ ಮಾಹಿತಿಯನ್ನು ನಾನು ಹೇಳ್ತಾ ಇರೋದು ನಿಮಗೆ. ಸೊ ಇವು 2 ಬೇಸಿಕ್ ಬುಕ್ಗಳನ್ನು ತಾವು ದಯವಿಟ್ಟು ಓದಬೇಕು. ಇದು ಬುಕ್ ಮೊದಲಿಗೆ ಓದ್ರಿ, ಅದಾದ ನಂತರ ಇದು ಓದ್ರಿ. ಇದು ಓದಿದ ನಂತರ ಸಂಪುಟ 3, ಸಂಪುಟ 2, ಸಂಪುಟ 3, ಸಂಪುಟ 4 ಬರುವುದಿದೆ. 15 ದಿವಸ ಒಳಗೆ ಬುಕ್ ಬರ್ತೈತಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ನಾನು ಬುಕ್ ಬರಿತಾ ಇದ್ದೀನಿ ರೀ. ಈ ಬುಕ್ಕನ್ನು ತಗೊಂಡು ಕೆಸೆಟ್ ಮತ್ತು ನೆಟ್ ಎಕ್ಸಾಮನ್ನು ಪಾಸ್ ಆಗಲೇಬೇಕು. ನೀವು ಪಾಸ್ ಆಗುತ್ತೀರಿ ಅನ್ನುವ ನಂಬಿಕೆ ನನಗಿದೆ. ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಪ್ಲೀಸ್ ಬುಕ್ಕನ್ನು ತೆಗೆದುಕೊಂಡು ಚೆನ್ನಾಗಿ ಓದ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವ್ರ ನಂಬರಿಗೆ ಫೋನ್ ಮಾಡಿರಿ, ಮೇಡಮ್ ಅವ್ರ ನಿಮ್ಮ ಬುಕ್ ಕೊಟ್ಟು ಕಳಿಸ್ತಾರೆ.